ಏನಿತ್ತು ಆ ಅಭಿಪ್ರಾಯವನ್ನು ಅವರಿಬ್ಬರ ಜೊತೆ ಹಂಚಿಕೊಂಡು ಅವರಿಬ್ಬರಿಗೂ ಸಮಾಧಾನ ಅನ್ನಿಸಿದ ಮೇಲೆ ಒಂದು ನಿರ್ಣಯವನ್ನು ನಮ್ಮಗಳಿಗೂ ಕೂಡ ಹೇಳಿದರು. ಆಗಲೇ ನಾನು ತಿಳಿಸಿದ ಹಾಗೆ ಇದು ಒಂದು ಸೌಹಾರ್ದಯುತವಾದಂತಹ ಒಂದು ಸಭೆ. ಸಮಾನ ಮನಸ್ಕರಲ್ಲಿ ಗೊಂದಲ ಬೇಡ ಅನ್ನುವ ಕಾರಣಕ್ಕಾಗಿ ಸಮಾನ ಮನಸ್ಕರು 5 ಜನ ಅಭ್ಯರ್ಥಿಗಳ ಆಗೋದಕ್ಕಿಂತ ಒಬ್ಬ ಅಭ್ಯರ್ಥಿ ಇದ್ದರೆ ಅನುಕೂಲ ಅನ್ನೋ ಭಾವನೆಯಿಂದ, ಸಮಾಜದ ಹಿತದೃಷ್ಟಿಯಿಂದ ಒಂದು ನಿರ್ಣಯವನ್ನು ಮಾಡೋಣ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದರು. ಈ ನಿರ್ಣಯ ಆದ ತಕ್ಷಣ ಚುನಾವಣೆ ನಡೆಯಲ್ಲ ಅನ್ನುವಂಥ ಭಾವನೆಯನ್ನು ಈಗಿನ ಸಭೆಯಲ್ಲಿ ಬಂದಂತಹ ಅಭ್ಯರ್ಥಿಗಳಲ್ಲಿ ಅವರುಗಳಲ್ಲಿ ಒಮ್ಮತ ಮೂಡೋದ್ರಿಂದ ಒಬ್ಬರ ನಿರ್ಧಾರ ಮಾಡ್ತೇನೆ. ಈ ನಂತರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಆದರೆ ಇಲ್ಲಿರುವಂಥವರೆಲ್ಲರೂ ಏನು ಅಂತ ಅಂದರೆ, ಇದನ್ನು ಯಾರು ಒಮ್ಮತದಿಂದ ಒಬ್ಬರನ್ನ ಆಯ್ಕೆ ಮಾಡಿಕೊಡಿ ಅಂತ ಹೇಳಿ ಕೇಳಿಕೊಟ್ರು. ಆ ನಂತರದಲ್ಲಿ ಎಲ್ಲ ಹಿರಿಯರು ಸೇರಿ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು. ಅವ್ರಿಗೂ ಎಲ್ರಿಗೂ ವಿಶ್ವಾಸ ಇದೆ, ನಾವೆಲ್ಲರೂ ಜೊತೆಯಲ್ಲಿದ್ದು ಸಮಾಜದ ಒಳಿತಿನ ಚಿಂತನೆ ಮಾಡುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಡ್ತೇವೆ ಅಂತ ಹೇಳಿ ಈ ದಿನ ಅಂತಿಮವಾಗಿ ಹಿರಿಯರ ಒಂದು ಅವಲೋಕನದಂತೆ ಎಲ್ಲ ತಾಲೂಕಿನ ಹಿರಿಯರು ಆಯ್ಕೆ ಮಾಡಿದಂತೆ, ಅದೇ ರೀತಿ ಅಭ್ಯರ್ಥಿಗಳ ಜೊತೆ ಮಾತಾಡಿದಂತೆ, ಅಂದರೆ ಕೈಲಾಸ್ ಅವರು ಆಗಲೇ ತಿಳಿಸಿದ್ರು ಸಭೆಯ ಪೂರ್ವದಲ್ಲೇ ನಾನು ನಿರ್ದೇಶಕನಾಗಿ ಹೋಗ್ತೀನಿ ಅನ್ನುವಂಥ ಭಾವನೆಯನ್ನು, ಯಾಕಂದರೆ ಸಮಾಜದ ದೃಷ್ಟಿಯಿಂದ. ಮತ್ತು ಜಗನ್ನಾಥ್ ಅವರು ಮತ್ತು ಯೋಗಾನಂದ್ ಅವರು ಅಂತಿಮವಾಗಿ ನಾವಿಬ್ಬರು ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಇಂಗಿತವನ್ನು ವ್ಯಕ್ತಪಡಿಸಿದರು. ಅವರನ್ನು ಏನಂತ ಹೇಳಿದರು, ಸಮಾಜ ಮುಖ್ಯ, ನಮಗೆ ಸಮಾಜ ಸೇವೆ ಮಾಡೋದಕ್ಕೋಸ್ಕರ ಬರ್ತಿದ್ದೀವಿ. ಇಷ್ಟು ಜನ ಸಮಾಜದವರು ಸೇರಿ ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡಿಕೊಡ್ತೀರಾ, ಇಬ್ಬರು ಒಮ್ಮತದ ಭಾವನೆಯಿಂದ ಹೋಗ್ತೀವಿ, ಎಲ್ಲ ಹಿರಿಯರಿಗೆ ಬೆಂದುಕೊಟ್ಟು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಹಿರಿಯರು ಸೇರಿ ಅವರಿಬ್ಬರನ್ನು ಕೂಡ ಮಾತಾಡಿಸಿದ್ರು. ಎಲ್ಲ ಹಿರಿಯರ ಅಭಿಪ್ರಾಯ ಮತ್ತು ಇಬ್ಬರು ಅಭ್ಯರ್ಥಿಗಳ ಅಭಿಪ್ರಾಯ ಏನಾಗಿದೆ ಅಂತಂದರೆ, ಜಗನ್ನಾಥ್ ಅವರೇನಿದ್ದಾರೆ ಅವರು ಸಮಾಜದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಮಾಡ್ಕೊಂಡು ಬಂದಿರುವವರು. ಅವರ ಮುಂದಾಳತ್ವದಲ್ಲಿ ಯೋಗಾನಂದನ ಅಭ್ಯರ್ಥಿಯಾಗಿ ಮಾಡಿಕೊಂಡು ಚುನಾವಣೆಯನ್ನು ಸ್ಪರ್ಧಿಸೋದು, ಅಥವಾ ಇತರ ವ್ಯಕ್ತಿಗಳು ಯಾರೂ ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ ಅಂತ ಅಂದರೆ ಯೋಗಾನಂದ ಅವರನ್ನು ಒಂದು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡೋದು ಅನ್ನುವಂಥ ಅಭಿಪ್ರಾಯವನ್ನು ಎಲ್ಲ ಹಿರಿಯರು ಮತ್ತು ಅವರಿಬ್ಬರು ಅಭ್ಯರ್ಥಿಗಳು ಸೇರಿ ಒಂದು ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ. ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ ಏನು ಅಂತಂದರೆ, ಇದು ಕೇವಲ ಒಬ್ಬರ ಅಭಿಪ್ರಾಯ ಅಲ್ಲ. 4 ತಾಲೂಕಿನ ಹಿರಿಯ ಮುಖಂಡರುಗಳು ಆಯ್ಕೆ ಮಾಡಿರೋದು. ಅದರ ಜೊತೆಗೆ ಆ ಇಬ್ಬರು ಅಭ್ಯರ್ಥಿಗಳಲ್ಲಿ ಸಮಾಜದ ಒಳಿತನ್ನು ಚಿಂತನೆ ಮಾಡಿಕೊಂಡು ಒಬ್ಬರ ಮುಂದಾಳತ್ವದಲ್ಲಿ, ಅಂದರೆ ಜಗನ್ನಾಥ್ ಅವರೇ ಅವರಿಗೆ ಸಹಾಯವನ್ನು ಮಾಡೋದಕ್ಕೆ ಚುನಾವಣೆ ಆದರೆ ಅವರ ಮುಂದಾಳತ್ವ ಇರುತ್ತೆ. ಆ ನಂತರದಲ್ಲಿ ಅಭ್ಯರ್ಥಿಯಾಗಿ ಯೋಗಾನಂದ ಅವರು ಇರ್ತಾರೆ. ಚುನಾವಣೆ ಆದಂಥ ಸಂದರ್ಭದಲ್ಲಿ ಯೋಗಾನಂದ ಅವರು ಸಮಾಜದ ಹಿತದೃಷ್ಟಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಅಥವಾ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವರು 5 ವರ್ಷಗಳಲ್ಲಿ ನಾನು ಸಮಾಜಕ್ಕೆ ಏನು ಒಳ್ಳೆಯದನ್ನು ಮಾಡ್ತೀನಿ ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡಿದ್ದಾರೆ. ಅದನ್ನೆಲ್ಲವನ್ನ ಈಡೇರಿಸಬೇಕು. ಯಾಕಂತಂದರೆ ಒಂದು ಸಮಾಜ ಸೇವೆಗೆ ಬರ್ತೀವಿ ಅಂದಾಗ ನಮ್ಮದೇ ಆದಂಥ ಧ್ಯೇಯಗಳು ಬೇಕು.